ನಾವು 35 ವರ್ಷಗಳಿಂದ ಸಂವಿಧಾನಿಕ ಹೋರಾಟ ಮಾಡ್ಕೊಂಡು ಬಂದ್ವಿ. ಆ ಒಂದು ದಿಕ್ಕಿನಲ್ಲಿ ಸರ್ಕಾರಗಳು ವಿಫಲವಾದಾಗ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿಗೆ ತರಬಹುದು ಅಂತಕ್ಕಂಥ ಆದೇಶ ಕೊಟ್ಟು ಎರಡು ಶಾಖಗಳು ಕೂಡ ಸರ್ಕಾರ ಯಾವುದೇ ನಿರ್ಣಯ ಕೈಗೊಂಡಿದೆ ಈ ಸಭೆಗಳಿಗೆ ಸಚಿವ ಸಂಪುಟಗಳನ್ನ ಮುಂದೂಡುತ್ತಾ ನಮ್ಮ ಸಮಾಜವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಸುದ್ದಿ ಮುಂದೂಡ್ತಕ್ಕಂಥ ಸಭೆಗಳು ಕೂಡ ಸಭೆಗಳು ಮಾಡಿದೀವಿ. ಯಾವ ಸಭೆಗಳು ಕೂಡ ಅವರ ಗಮನಕ್ಕೆ ಹೋಗ್ತಾ ಇಲ್ಲ. ಅವರು ಒಂದೇ ಉದ್ದೇಶ ಏನಾದರೂ ಮಾಡಿ ಅವರಿಗೆ ಒಳ ಮೀಸಲಾತಿ ತಲುಪಿಸಬಾರ್ದು, ಸುಮ್ಮನೆ ಸುದ್ದಿಗೆ ತುಂಬಾ ಸಾರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದರಿಂದ ನಮ್ಮ ನಿರ್ಣಯ ಏನಂತಂದ್ರೆ ನಮಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವಂತ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ, ಬರೀ ಮುಂದೂಡಿಕೊಂಡೇ ಹೋಗ್ತಾ ಇದ್ದಾರೆ. ಅದರಿಂದ ನಾವು ನಿರ್ಣಯ ಮಾಡಿದ್ದೇವೆ, ಈ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಹಂತವಾಗಿ ಅನ್ಯಾಯ ಆಗ್ತಾ ಇದೆ. ಅದರಿಂದ ನಾವು ಈ ಕಾಂಗ್ರೆಸ್ ಸರ್ಕಾರವನ್ನ ಹತ್ತಿಕ್ಕೋ ಬಗ್ಗೆ ಏನು ಉಪಚುನಾವಣೆ ದಾವಣಗೆರೆ ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸತಕ್ಕಂಥ ಕೆಲಸ ನಾವು ಹೊರಟಿದ್ದೇವೆ. ನಾವು ನಮ್ಮ ಒಕ್ಕೂಟದಿಂದ ಸಂಘಟನೆಗಳ ಒಕ್ಕೂಟದಿಂದ ಬಿಲ್ ಮಾಡಿಕೊಂಡು ಪ್ರತಿಯೊಂದು ಮನೆಗೆ ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಚುನಾವಣೆ ನಡೀತಾ ಇದೆ ಅಲ್ಲಿ ಹೋಗಿ ನಾವು ಮತ ಜಾಗೃತಿ ಮೂಡಿಸಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗಬಾರ್ದು ಅಂತಕ್ಕಂಥ ನಿರ್ಣಯ ತಗೊಂಡಿದ್ದೀವಿ. ಆ ರೀತಿ ನಾವು ಹೋಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಗಮನ ತರ್ತಾ ಇದ್ದೀವಿ. ಎರಡನೇದಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆ ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನಗರಸಭಾ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಮತ್ತೆ ಮುಂದಿನ 28ನೇ ಏನು ವಿಧಾನಸಭಾ ಚುನಾವಣೆ ಅದಕ್ಕೂ ಕೂಡ ಇವತ್ತಿಂದಲೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬಾರ್ದು ಅಂತಕ್ಕಂಥ ನಿರ್ಣಯ ತಗೊಂಡಿದ್ದೀವಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅಂದ್ರೆ ತುಂಬಾ ಕೆಟ್ಟೋಗಿದೆ. ಅದರಿಂದ ನಾವು ಈ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ರಾಜ್ಯಪಾಲರಿಗೆ ರಾಷ್ಟ್ರಪತಿ ಆಡಳಿತ ಇರೋದಕ್ಕೋಸ್ಕರ ಈ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಆತ್ಮೀಯ ಮುಖಂಡರಾದಂತಹ ಹೆಣ್ಮೂರ್ತಿಗಳು ಮನವಿ ಸಲ್ಲಿಸಲಿಕ್ಕೆ ಸುತ್ತಾಗಿದ್ದಾರೆ. ಮನೆಯೂ ಕೂಡ ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ದಮನ ಮಾಡತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ವಿಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಏನು ನಾವು ಒಕ್ಕೂಟ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಮೊದಲಿಗೆ ಮಾಧ್ಯಮಗಳಿಗೆ ಸ್ವಾಗತ. ಇವತ್ತು ಪ್ರೆಸ್ ಮೀಟ್ ನ ಪ್ರಮುಖ ಉದ್ದೇಶ ಏನಂದ್ರೆ 27ನೇ ತಾರೀಕು ಒಳ ಮೀಸಲಾತಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿ ನಡೆದಿತ್ತು. ಆ ತಯಾರಿಗೆ ಇಂದಿನ ದಿವಸನೇ ನಿನ್ನೆ 26ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಕರೆದುಕೊಂಡು ನೀತಿ ಸಂಹಿತೆ ಜಾರಿ ಇದೆ, ಮಾಡಕ್ಕಾಗಲ್ಲ, 9ನೇ ತಾರೀಕು ಮುಂದಿನ ತಿಂಗಳು 9ನೇ ತಾರೀಕು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಒಂದಷ್ಟು ನಮ್ಮದೇ ಮಿನಿಸ್ಟರ್ ಕೈಲಿ ಕೇಪಿ ಹಾಕುವಂತ ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ನಾವು ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಮಾದಿಗ ಸಮುದಾಯಗಳು. ಈಗಾಗಲೇ ನಿರುದ್ಯೋಗ, ಬಡತನ, ಮತ್ತೆ ಪೊಲೀಸ್ ದೌರ್ಜನ್ಯ, ಈ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಏನೆಲ್ಲ ಸಿಕ್ಕೋ ಮಾದಿಗ ವಿರುದ್ಧವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ರಾಜ್ಯದಿಂದ ತಲುಪಿಸಬೇಕು. ಈಗ ಹಿಂದೆ ಹೇಳ್ತಿದ್ರು ಬಿಜೆಪಿ ಹೇಳಿದ್ರು ಕರ್ನಾಟಕ ಇಡೀ ದೇಶ ಮುಕ್ತ ರಾಜ್ಯ ಮಾಡ್ತೀವಿ ಬಿಜೆಪಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಮಾದಿಗ ಏನ್ ಹೇಳ್ತಾ ಇದ್ವಿ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡ್ತೀವಿ ಮಾದಿಗರು. ಯಾಕೆ ಅಂದ್ರೆ ಮಾದಿಗರು ಅಷ್ಟು ನೋವುಗಳಿದ್ದಾವೆ, ನಿರುದ್ಯೋಗಿಗಳಾಗಿದ್ದಾವೆ. ಏನು 56,432 ಉದ್ಯೋಗಗಳನ್ನ ತುಂಬಬೇಕಾಗಿತ್ತು, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೇವೆ. ಆದ್ರೂ ಕೂಡ ನೋಟಿಫಿಕೇಶನ್ ಹೊರಡಿಸಿರುವಂತಹ ಹಂಗೆ ಜೀವಂತವಾಗಿದೆ. ಅದರಿಂದ ಬಹಳ ಅನ್ಯಾಯ ಆಗ್ತದೆ ಮಾದಿಗರಿಗೆ. ಈಗಾಗಲೇ ಇನ್ನೊಂದೇನಾಗಿದೆ, ದಾವಣಗೆರೆ ದಕ್ಷಿಣ ಕೇಂದ್ರ ಮತ್ತೆ ಬಾಗಲಕೋಟೆ ಉಪಚುನಾವಣೆಗಳಿದ್ದಾವೆ. ಅಲ್ಲಿಗಾಗಲೇ ಜನಗಳು ಈಗಾಗಲೇ ಹೊಂದಿಕೊಂಡಿದ್ದಾರೆ ಮಾದಿಗರು. ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿ ಆದ್ರೆ ಎಣ್ಣೆವರೆಗೂ ಕಾಯ್ದಿದ್ದಾರೆ. ಅದನ್ನ ಏನು ನಿರಾಶೆ ಆಗಿದ್ದಾರೆ ಮಾದಿಗರು. ಹಾಗಾಗಿ ಪ್ರತಿ ಮಾದಿಗರು ಕೂಡ ನಿರಾಶೆ ಆಗಿದ್ದರಿಂದ ಏನು ಕಾಂಗ್ರೆಸ್ 2 ಕ್ಷೇತ್ರಗಳನ್ನು ಸೋಲಿಸ್ತೀವಿ ಅಂತ ಈಗಾಗಲೇ ನಿರ್ಣಯಗಳನ್ನು ಮಾಡ್ತೀವಿ, ಈ ಸಭೆಗಳಲ್ಲಿ ತೀರ್ಮಾನಗಳು ತಗೊಂಡಿದ್ದೀವಿ. ಆದ್ರೆ
ಮುಂಬರುವ ಸ್ಥಳೀಯ ಚುನಾವಣೆಗಳ ಮತ್ತು ಇನ್ನು 2 ವರ್ಷಗಳಿಗೆ ಸಂಬಂಧಪಟ್ಟ ಈಗಾಗಲೇ ಸಿದ್ದರಾಮಯ್ಯ ಬಂಡ ಸಿದ್ದರಾಮಯ್ಯ ಈಗಾಗಲೇ ನಾವು ಮಾಡಲ್ಲ ನಿಮ್ ಪರವಾಗಿಲ್ಲ ಅಂತ ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಮುಂಬರುವ ಚುನಾವಣೆ ಲೋಕಸಭೆ ಮತ್ತೆ ವಿಧಾನಸಭಾ ಮತ್ತೆ ಏನು ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿ ಮನೆ ಕಳಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಭೆ ಹಿರಿಯ ನಾಯಕರೇ, ಮಾಧ್ಯಮದ ಬಂಧುಗಳು, ಈ ದಿನದ ತುರ್ತು ಪತ್ರಿಕಾಗೋಷ್ಠಿ ಅತ್ಯಂತ ನಿರ್ಣಾಯಕ ಮತ್ತು ಮುಖ್ಯ ಹಾಗೂ ಅತ್ಯಂತ ತುರ್ತು. ಇಡೀ ರಾಜ್ಯದ ಪರಿಶಿಷ್ಟ ಜಾತಿಯವರು, ಇಡೀ ರಾಜ್ಯದ 101 ಜಾತಿಗಳು ಕೂಡ ಸಚಿವ ಸಂಪುಟದ 27ನೇ ತಾರೀಕು ಇವತ್ತು ನಡೀಬೇಕಾಗಿದ್ದಂತ ಸಚಿವ ಸಂಪುಟದ ಮೇಲೆ ನಿಗಾವನ್ನ ಇಟ್ಟು ಕಿವಿ ಕಣ್ಣನ್ನ ಆಲಿಸ್ತಾ ಇತ್ತು. ಆ ಇವತ್ತು ನಡೆಯಬೇಕಾದಂತಹ ಸಚಿವ ಸಂಪುಟ ಇನ್ನು ಕೇಳಲು ನಿನ್ನೆ ಸರ್ಕಾರ ಸಚಿವ ಸಂಪುಟವನ್ನ ನಡೆಸಿ ನಾಟಕೀಯ ರೀತಿಯಲ್ಲಿ ಸಚಿವ ಸಂಪುಟವನ್ನು ಅನಿರ್ದಿಷ್ಟ ಕಾಲ ಮುಂದಕ್ಕಾಗಿ ಒಳ ಮೀಸಲಾತಿ ಬಗ್ಗೆ ಚರ್ಚೆಯ ವಿಶೇಷ ಸಚಿವ ಸಂಪುಟ. ಈ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ನಡೆಸುವಂತ ಸಚಿವ ಸಂಪುಟ ಇದೆಯಲ್ಲ, ಹುಡುಗಾಟಿಕೆ, ಇದೊಂದು ರೀತಿಯ ಚೀಟು, ಇದೊಂದು ರೀತಿಯ ಮೋಸಗಾರಿಕೆ, ತಂತ್ರಗಾರಿಕೆ, ಷಡ್ಯಂತ್ರದ ಸಚಿವ ಸಂಪುಟ ಆಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿಯವರನ್ನ, ಅದರಲ್ಲೂ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಂತ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕೂಡ ಅವರ ಮತದ ಬ್ಯಾಂಕ್ಗೆ ಕನ್ನ ಹಾಕೋದ್ರ ಮೂಲಕ, ಅವರ ಹಣಕ್ಕೆ ಕನ್ನ ಹಾಕೋದ್ರ ಮೂಲಕ ಮೋಸವನ್ನ ವಂಚನೆಯನ್ನ ಮಾಡ್ಕೊಂಡು ಬಂದಿದೆ. ನಾನು ಮೊದಲನೇದಾಗಿ ತಮ್ಮಲ್ಲಿ ಅತ್ಯಂತ ವಿನೀತ ಮನವಿ ಮಾಡೋದು, ಇಡೀ ರಾಜ್ಯದ ಮತ್ತು ದೇಶದ ನಾಗರಿಕರಲ್ಲಿ ಒಬ್ಬ ಸಮಾಜದ ಗುರುಗಳು, ಹಿರಿಯೂರು ಮೂಲ ಮಠದ ಆದಿಜಾಂಬುವ ಮಠದ ಷಡಕ್ಷರಿ ಮುನಿಗಳು 350 ಕಿಲೋಮೀಟರ್ ಹರಿಹರದಿಂದ ಬಿ ಕೃಷ್ಣಪ್ಪರ ಸ್ಮಾರಕದಿಂದ ಸಮಾಧಿಯಿಂದ ಬೆಂಗಳೂರಿಗೆ ಜಾಥವನ್ನು ಬಂದು ಉರಿ ಬಿಸಿಲಿನಲ್ಲಿ ಹುಷಾರಿಲ್ಲರೂ ಕೂಡ ನೆಡಕ ಒಂದು ಕಾಲು ಮೈಕೈ ನೋವಿನ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದಂತ ಸ್ವಾಮೀಜಿಗಳನ್ನ ನೆಲಮಂಗಲದ ರಸ್ತೆಯಲ್ಲಿ 100 ಪೊಲೀಸರು ಹಿಡಿದು ಎಳೆದಾಡಿ ಬಟ್ಟೆಗಳನ್ನ ಚೆಕ್ಕಿ ಅವರನ್ನ ಚೆಕ್ಕಿ ಎಳೆದು ಬಂಧನ ಮಾಡುವುದನ್ನು ನಾವು ತೀವ್ರವಾಗಿ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಆ ದೃಶ್ಯವನ್ನು ನೋಡಿದ್ರೆ ತುಂಬಾ ನೋವು. ನಮ್ಮನ್ನೆಲ್ಲರೂ ಕೂಡ ಎಳೆದು ಬಸ್ಸಿಗೆ ತಳ್ಳಿ ಸ್ವಾಮೀಜಿ ಅವರನ್ನ ಬಂಧನ ಮಾಡ್ತಾರಲ್ಲ, ಅವರು ಈ ಜನದ ನೋವನ್ನು ನುಡಿಸೋದಕ್ಕೋಸ್ಕರ, ಈ ಜನದ ಕಣ್ಣೀರು ಹೊಡೆಸೋದಕ್ಕೋಸ್ಕರ ಅವರು ನಡೆದು ಬಂದ್ರೆ ಇಡೀ ಸಂವಿಧಾನಕ್ಕೆ ಅಪಚಾರವನ್ನ ಮಾಡಿ ಪ್ರಜಾಪ್ರಭುತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣವನ್ನ ಮಾಡಿ ಸ್ವಾಮೀಜಿಯವರು ಬಂಧನ ಮಾಡ್ತೀರಿ. ನೀವು ಬೇರೆ ಸ್ವಾಮೀಜಿಯವರನ್ನ, ಲಿಂಗಾಯತ ಸ್ವಾಮೀಜಿಗಳು ಅಥವಾ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ನೀವು ಬಂಧನ ಮಾಡಿ ಜೈಲು ಇಸ್ಕೊಳಕ್ ಆಗದೇನ್ರಿ? ಸಿದ್ದರಾಮಯ್ಯನವರು ಒಬ್ಬ ಕೆಳವರ್ಗದ ಸ್ವಾಮೀಜಿಗಳು ಅಂತ ಹೇಳಿ ಒಬ್ಬ ಈ ದೇಶದ ಹಿರಿಯ ಗುರುಗಳನ್ನ ನೀವು ಎಳೆದಾಡಿ ಬಟ್ಟೆಯನ್ನ ಜಗ್ಗಿ ಅವರನ್ನು ಅಪರಾಧಿ ದರೋಡೆಗಳ ಕಳ್ಳನ ರೀತಿಯಲ್ಲಿ ಎಳೆದು ಬಸ್ಗೆ ತಂತ್ರಲ್ಲ, ನಾಚಿಕೆ ಅಲ್ವಾ ನಿಮಗೆ? ಇದು ನೋವು. ಅದನ್ನ ನೋಡಿದಂತಹ ನಾಗರಿಕರು ಆ ಸಮಾಜದ ಭಾವನಾತ್ಮಕ ಸಂಬಂಧಗಳಿಗೆ ಸಿಡಿಲು ಬೆಳೆದಿದೆ, ಆಗಿದೆ, ಉಭಯ ಶಾಸನಗಳ ತೀರ್ಮಾನ ಆಗಿದೆ. ನೀವು ಹೊಸ ಯೋಜನೆಗಳಿಗೆ, ಹೊಸ ಮಾದರಿಯ ಜಾರಿಯಾಗೋದಕ್ಕೆ ನೀತಿ ಸಂಹಿತೆ ಇದೆ. ಇದೀಗಾಗಲೇ ಆದರೂ ಕೂಡ ಅಥವಾ ನೀತಿ ಸಂಹಿತೆ ಜಾರಿಯಾದರೂ ಕೂಡ ಸಚಿವ ಸಂಪುಟ ನಡೆಸಬಹುದು, ನಡೆಸಿದ ಸಂಪ್ರದಾಯಗಳಿದೆ. ಮತ್ತೆ ಈಗಾಗಲೇ ನೀವು ಸುತ್ತೋಲೆಯನ್ನು ಬಳಸಿದ್ದೀರಿ. ಹೊಸ ಉದ್ಯೋಗ ನೇಮಕಾತಿ ಏನಲ್ಲ, ಇರೋ ಉದ್ಯೋಗಗಳಲ್ಲಿ ನೀವು ಮೀಸಲಾತಿಯನ್ನು ಅಳವಡಿಸಿ ಅಷ್ಟೇ ಇರೋ ಸಬ್ಜೆಕ್ಟ್. ನೀವು ನೀತಿ ಸಂಹಿತೆ ತಡೆದಾಕಿ ಸಚಿವ ಸಂಪುಟವನ್ನ ಮುಂದಕ್ಕೆ ಹಾಕೋದಿಲ್ಲ.
ಮತ್ತೆ ಉಪಚುನಾವಣೆಯ ದಾವಣಗೆರೆ ಬಾಗಲಕೋಟೆ ನಡೀತದಲ್ಲ ಮತ ಬ್ಯಾಂಕ್ ಅನ್ನ ಬಳಸ್ಕೊಳ್ಳೋಂತ ತಂತ್ರಗಾರಿಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನೀವು ಚುನಾವಣೆಗೆ ಈ ಮತಗಳನ್ನ ದರೋಡೆಯನ್ನ ಮಾಡಿ ಸಿದ್ದರಾಮಯ್ಯನವರೇ ಎಷ್ಟು ವರ್ಷಗಳು ಕೂಡ ಇದೇ ರೀತಿ ವಂಚನೆ ಮಾಡ್ಕೊಂಡು ಚುನಾವಣೆಯಲ್ಲಿ ಗೆದ್ಕೊಂಡು ಇನ್ನೆಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಹೋಗ್ತೀರಿ ನೀವು. ಪರಿಷ್ಠ ಜಾತಿಯವರು ಮುಖ್ಯಮಂತ್ರಿ ಹೋಗಿದ್ದನ್ನ ತಡೆದು ನೀವು 2 ತಿಂಗಳು ಮುಖ್ಯಮಂತ್ರಿ ಆಗಲಿ. ಈಗ ಒಳ ಮೀಸಲಾತಿಗಳನ್ನ ವಂಚಿಸಿ ಇವರಲ್ಲಿ ಜಗಳವನ್ನ ತಂದಿಟ್ಟು ಬೆಂಕಿಯನ್ನು ಹಾಕಿ ಸಮಾಜಕ್ಕೆ ಮುಂದೂಡೋದ್ರ ಮೂಲಕ ಡಿಲೇ ಟ್ಯಾಕ್ಟಿಸ್ ಮಾಡಿ ವಿಳಂಬ ನೀತಿಯನ್ನ ಮಾಡಿ ನ್ಯಾಯವನ್ನ ಮುಂದೂಡಿ ಒಳ ಮೀಸಲಾತಿ ಚರಿತ್ರದಲ್ಲಿ ಬೆಂಕಿ ಕಿಚ್ಚನ್ನು ಹಚ್ಚಿ ನೀವು ಮಾಡೋದಿದೆಯಲ್ಲ, ಇದು ಅದಕ್ಕೆ ಸಭೆ ನಿರ್ಣಯ ಮಾಡಿದ್ದೇವೆ. ದಾವಣಗೆರೆ ಬಾಗಲಕೋಟೆಯ ಉಪ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಅದೇನ್ ಗೆಲ್ಲಿಸ್ತೀರೋ ಗೆಲ್ಲಿ ಸೋಲಿಸ್ತೀವಿ ಅನ್ನೋದನ್ನ ನಿಮ್ಮನ್ನ ಪಕ್ಷದಲ್ಲಿ ಸೋಲ್ಸಕ್ಕೋಸ್ಕರ ನಿರ್ಣಯವನ್ನ ಪಾಸ್ ಮಾಡಿದ್ದೇವೆ. ನಾವು ದಾವಣಗೆರೆ ಬಾಗಲಕೋಟೆಯಲ್ಲಿ ಮಾದಿಗ ಸಂಘಟನೆಗಳು ಕೂಡ ಎಲ್ಲ ಹೋರಾಟಗಾರರು ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬಾರದು ಅಂತ ಮತ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂತ ಇದ್ದೇವೆ. ಮುಂದಿನ ಉಪಚುನಾವಣೆಯಲ್ಲೂ ಕೂಡ ಮತ ಜಾಗೃತಿಯನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳು ದುರುಪಯೋಗ ಆಗಿದೆ, ಹಣಕಾಸು ದುರುಪಯೋಗ ಆಗಿದೆ. ಶಾಸನಬದ್ಧ ಹಣಗಳನ್ನ SCP TSP ಅಂತ 39,000 ಕೋಟಿ ಹಣ, ಇತರೆ ಕಾಂಟ್ರಾಕ್ಟ್ ಕೊಡಬೇಕಾದಂತ ಇದು 36,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಅನೇಕ ಹೋರಾಟಗಳು ನಡೀತಾ ಇದ್ದಾವೆ. ಅಂಗನವಾಡಿ ಕಾರ್ಯಕರ್ತರ ಹೋರಾಟ, ಪೌರ ಕಾರ್ಮಿಕರ ಹೋರಾಟ, ಆಶಾ ಕಾರ್ಯಕರ್ತರ ಹೋರಾಟ, ಶಿಕ್ಷಕರ ಹೋರಾಟ, ನೌಕರರ ಹೋರಾಟ, ಕೂಲಿ ಕಾರ್ಮಿಕರ ಹೋರಾಟ, ರೈತರ ಹೋರಾಟ ಎಲ್ಲ ನಡೀತಿದ್ರು ಕೂಡ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನ ಬೆಲೆ ಕೊಡದಲೆ ಯಾರ ಮನವಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಆಲಿಸಿಲ್ಲ. ಆ ಕಾರಣದಿಂದ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಆದ್ದರಿಂದ ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯಕ್ಕೆ ತರಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ವಜಾ ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರನ ಕೇಂದ್ರ ಸರ್ಕಾರ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹವನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯದಲ್ಲಿ 20 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಪರಿಶಿಷ್ಟ ಜಾತಿಯವರ ಮೇಲೆ. 3.6 ಮಾತ್ರ ಶಿಕ್ಷೆಗಳ ಪ್ರಮಾಣ ದೌರ್ಜನ್ಯಗಳಿಗೆ, ಅದು ಇನ್ನ ಕುಸಿತ ಆಗಿದೆ. ಎಲ್ಲ ಅಪರಾಧಿಗಳು ಬಿಡುಗಡೆ ಆಗ್ತಾರೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಪರಿಶಿಷ್ಟ ಜಾತಿಯವರ ರಕ್ಷಣೆ ಇಲ್ಲ, ಅವರ ಕೂಲಿಗಳು ಅಥವಾ ಅವರ ಸಂಪತ್ತನ್ನ ಅಥವಾ ಸಂಪಾದನೆಯನ್ನ ಹೆಚ್ಚು ಮಾಡೋದಕ್ಕಿಂತ ಕಡಿಮೆ ಆಗಿದೆ. ಬಡತನ ಜಾಸ್ತಿ ಆಗಿದೆ, ಅಹಂಕಾರ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಮತ್ತೆ ಜಾತಿ ಕೋಮುವಾದ ಆಕರ್ಷಣೆ ಜಾಸ್ತಿ ಆಗಿದೆ, ಅಲ್ಲಲ್ಲಿ ಹೊಡೆದಾಟ ಬಡಿದಾಟಗಳು ಜಾಸ್ತಿ ಆಗಿದ್ದಾವೆ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಾಜಕತೆ ಹೆಚ್ಚಾಗಿರೋದ್ರಿಂದ ಕೂಡಲೇ ಅವರ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಸಿದ್ದರಾಮಯ್ಯನವರು ಅನೇಕ ತೀರ್ಪುಗಳು ಬಂದಿಲ್ಲ ಕೋರ್ಟಿಂದ. 7 ಜನ ನ್ಯಾಯಾಧೀಶರ ಸಂವಿಧಾನದ ಪೀಠದ ತೀರ್ಪುಗಳು, ಹೈಕೋರ್ಟಿನ ತೀರ್ಪುಗಳು, ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಎಲ್ಲ ತೀರ್ಪುಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕಡೆಗಣಿಸಿದೆ. ಅದರಿಂದ ಕಂಟೆಂಪ್ಟ್ ಕೋರ್ಟ್ ಅಲ್ಲಿ ಇದೆ ಸಿದ್ದರಾಮಯ್ಯ ಸರ್ಕಾರ, ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್ ಇದೆ ಸಿದ್ದರಾಮಯ್ಯ ಸರ್ಕಾರ. ಸಂವಿಧಾನ ಬಾಹಿರವಾಗಿ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ. ಯಾವುದೇ ಕೋರ್ಟಿನ ಆಜ್ಞೆಗೆ ಬೆಲೆ ಕೊಡ್ತಾ ಇಲ್ಲ, ಯಾವುದೇ ಆಯೋಗದ ವರದಿಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ನಿರಂಕುಶ ಆಡಳಿತ, ಸರ್ವಾಧಿಕಾರದ ಧೋರಣೆ, ಸುಪ್ರೀಂ ಕೋರ್ಟಿನ ವಿರೋಧಿ ಧೋರಣೆ. ಆದ್ದರಿಂದ ಸಿದ್ದರಾಮಯ್ಯ ಕ್ಷಣ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು SCP SC TSP ಕಾಯ್ದೆ ಅಂತಂದ್ರು, ಆ ಕಾಯ್ದೆ ಹಣವನ್ನ 39,000 ಕೋಟಿ ದುರ್ಬಳಕೆ ಮಾಡ್ಕೊಂಡಿದ್ದಾರಲ್ಲ, ಆ ಕಾಯ್ದೆಯಲ್ಲಿ ಹಣವನ್ನ ದುರ್ಬಳಕೆ ಆದ್ರೆ ಜೈಲಿಗೆ ಹೋಗ್ಬೋದು. ಆದ್ದರಿಂದ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರೆ, ಅಪ್ಪ
ಸ್ಪಷ್ಟ ನೇರ. ಯಾವುದೇ ಕೋಟಿಗೂ ತಡೆಯಾಜ್ಞೆ ಇಲ್ಲ, ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲ. ಇದು ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಓಲೈಕೆ ರಾಜಕಾರಣ ಮಾಡಿ ಅದೊಂದು ದಿನ ನಾವು ಅಧಿಕಾರದ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲೆಮಾರಿಗಳು ಅನ್ಯಾಯ ಮಾಡಿದ್ದಾರೆ, ಮಾದಿಗ ಸಂಬಂಧಿತ ಜಾತಿಗಳು ಅನ್ಯಾಯ ಮಾಡಿದ್ದಾರೆ, ಮತ್ತೆ ಬೀದಿಯಲ್ಲಿ ಬಡದಾಟ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಕೊನೆಯದಾಗಿ ಹೇಳಬೇಕು ಅಂದ್ರೆ ಯಾವುದೇ ಒಬ್ಬರ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳಿಗೂ ಸಮನಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರೆ ಜಗಳಗಳು ಸಮಾಪ್ತಿ ಆಗ್ತವೆ, ಜಗಳಗಳು ನಿಲ್ತವೆ. ಈ ಸಮಾಜವನ್ನು ಹೊಡೆದಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಬಹುಮಾನ ಮಾಡಬೇಡಿ. ಬಾಬಾ ಸಾಹೇಬರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದ್ರು. SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಮಹಿಳೆಯರು ಈ ನಾಡಿನ ಸಮಸ್ತ ಜನತೆಗೂ ಕೂಡ ಒಂದು ಒಳಿತನ್ನು ಬಯಸಿ ಸಮಾನತೆಯನ್ನು ಉಂಟು ಮಾಡೋದಕ್ಕೋಸ್ಕರ ದೇಶದ ಅಭಿವೃದ್ಧಿ ಮಾಡಕ್ಕೆ ಸಂವಿಧಾನ ಆಜ್ಞೆಗಳಿವೆ, ಬಾಬಾ ಸಾಹೇಬರ ಚಿಂತನೆಗಳಿವೆ. ಆ ಚಿಂತನೆಗಳ ವಿರುದ್ಧ ಅಂಬೇಡ್ಕರ್ ಹೆಸರು ಯಾರ್ಯಾರು ಹೇಳಿ ಹೋಗ್ತಾ ಇದ್ದೀರಿ, ಸಂವಿಧಾನ ಅಂತ ಯಾರ್ಯಾರು ಹೋಗ್ತಾ ಹೇಳ್ತಾ ಇದ್ದೀರಿ, ಅಂಬೇಡ್ಕರ್ ವಾದ ಅಂತ ಯಾರು ಹೋಗ್ತಾ ಇದ್ದೀರಿ, ಅಂಬೇಡ್ಕರ್ ಚಿಂತನೆ ಅಂತ ಯಾರು ಹೇಳ್ತಾ ಇದ್ದೀರಿ. ಇವತ್ತು ಒಳ ಮೀಸಲಾತಿ ಯಾರು ಒಪ್ಕೊಂಡಿಲ್ಲ ಅವರು ಅಂಬೇಡ್ಕರ್ ಚಿಂತನೆ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಇದು ಪಕ್ಕ ನೇರ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನಾವು ಯಾವ ಜಾತಿವಾದಿಗಳಲ್ಲ, ನಾವೆಲ್ಲರೂ ಕೂಡ ಈ ಸಮಾಜದ ಈ ನಾಡಿನ ಮಕ್ಕಳು ಎಲ್ಲರೂ ಪ್ರೀತಿಸ್ತೀವಿ, ಎಲ್ಲರೂ ಕೂಡ ಸಂವಿಧಾನ ಮಾರ್ಗಗಳನ್ನು ಒಪ್ಕೊಳ್ತೀವಿ. ಯಾರು ಒಪ್ಕೊಳ್ಳಲ್ಲ ಅವರು ದೇಶ ವಿರೋಧಿಗಳಾಗ್ತಾರೆ, ಸಂವಿಧಾನ ವಿರೋಧಿಗಳಾಗ್ತಾರೆ ಅಂತ ಹೇಳೋದ್ರ ಮೂಲಕ ಇದರಲ್ಲಿ ನಂಬರ್ 1 ಸಂವಿಧಾನ ವಿರೋಧಿ, ನಂಬರ್ 1 ಪ್ರಜಾಪ್ರಭುತ್ವ ವಿರೋಧಿ, ನಂಬರ್ 1 ಸಮಾಜ ವಿರೋಧಿ, ನಂಬರ್ 1 ಮಾದಿಗ ಸಮಾಜದ ವಿರೋಧಿ ಸಿದ್ದರಾಮಯ್ಯನವರು. ಇವರು ಕಡುಬರಿಗೆ ಮಾದಿಗ ಕಡುಬರಿಗೆ ಮಾತಾಡಿ ಕೂಡಲೇ ತೊಲಗಬೇಕು ಸಿದ್ದರಾಮಯ್ಯನವರು. ಈ ಕಾಂಗ್ರೆಸ್ ಪಾರ್ಟಿ ತೊಲಗಬೇಕು. ಕಾಂಗ್ರೆಸ್ ಪಾರ್ಟಿ ಮುಕ್ತವನ್ನ ಮಾಡೋದಕ್ಕೆ ಎಲ್ಲ ಮಾದಿಗ ಸಮಾಜದ ಸಂಘಟನೆಗಳು ನೀವು ಸ್ವಾಭಿಮಾನದಿಂದ ಹೋರಾಟವನ್ನ ಕಟ್ಟಿ ಕಾಂಗ್ರೆಸ್ ಅನ್ನ ಮುಕ್ತ ಮಾಡಿದ್ರೆ ನೀವು ದೇಶದ ಅಭಿವೃದ್ಧಿಯಲ್ಲಿ ಬರ್ತೀರಿ, ನಿಮ್ಮ ಜೀವನ ಅಭಿವೃದ್ಧಿ ಆಗ್ತದೆ, ನಿಮ್ಮ ಮಕ್ಕಳ ಜೀವನ ಪಾವನ ಆಗ್ತದೆ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜೀವನಗಳು ಭ್ರಷ್ಟಾಚಾರವರ ಎಲ್ಲರ ಮಕ್ಕಳ ಜೀವನಗಳು ಅನಾಹುತಿಗೆ ಆಗ್ತದೆ. ಮೀಸಲಾತಿ ಜಾರಿಯಾಗಿರೋದು ಪರವಾಗಿಲ್ಲ, ನಾವು ಬೇರೆ ಏನು ಮಾಡೋದು ಪರವಾಗಿಲ್ಲ. ನಾವು ನೇಮಕಾತಿಗಳನ್ನ ಮಾಡ್ತಿರ್ತೇವೆ, ನೀವೇನಾರ ಮಾಡಿದ್ದೇವೆ ಅನ್ನೋದು ಗೊತ್ತಾಯ್ತಂದ್ರೆ ನಿಮ್ಮನ್ನು ರಾಜೀನಾಮೆ ಕೊಡೋಕೆ ನಾವು ಬಿಡಲ್ಲ. ಇದೊಂದು ಎಚ್ಚರಿಕೆ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀನಿ. ಜಯ ಶಕ್ತಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸೇರ್ತಕ್ಕಂಥ ಎಲ್ಲ ಒಕ್ಕೂಟದ ನಮ್ಮ ರಾಜ್ಯ ಮುಖಂಡರಿಗೆ ಸ್ವಾಗತವನ್ನು ಬಯಸುತ್ತಾ ಮುಂದೆ ಇರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಸಹ ಸ್ವಾಗತ ಬಯಸುತ್ತೇನೆ. ಆತ್ಮೀಯ ಒಂದು ಮಾಧ್ಯಮ ಮಿತ್ರರೇ, ಇವತ್ತು ನಾವೇನು ಅನ್ಕೊಂಡಿದ್ದೀವಿ ಅಂದ್ರೆ ಇವತ್ತು ಒಂದು ಮುಖ್ಯಮಂತ್ರಿಗಳು ವಿಶೇಷ ಸಂಪುಟ ಸಭೆಯನ್ನು ಕರೆದು ಇವತ್ತು ನಾವು ಅಧಿಕಾರ ಮಾಡ್ತೀವಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಈ ಒಂದು ವಿಚಾರದಲ್ಲಿ ನಿರ್ಣಯ ನೀಡಿರೋದಂದ್ರೆ 9ನೇ ತಾರೀಕು ನಂತರ ನಾವು ಮಾಡ್ತೀವಿ. ಇವತ್ತು ನಮಗೆ ಕೋಡ್ ಆಫ್ ಕಂಡಕ್ಟ್ ಇದೆ, ನೀತಿ ಸಂಹಿತೆ ಜಾರಿ ಇರೋದ್ರಿಂದ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೊಂದು ಮನೆ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕೋಡ್ ಆಫ್ ಕಂಡಕ್ಟ್ ಇರೋ ಸಂದರ್ಭದಲ್ಲಿ ನೀವು ವಿಶೇಷ ಸಭೆಯನ್ನು ಯಾಕೆ ಕರೆದಿರೋ ಮೊದಲನೇ ಕ್ವಶನ್ಸ್ ನಮ್ದು. ಅನಂತರ ಎಲ್ಲ ಒಂದು ನೀತಿ ಸಂಹಿತೆ ಜಾರಿ ಇರುವ ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳನ್ನೆಲ್ಲ ಕಡೆ ಉದ್ಘಾಟನೆ ಮಾಡ್ತಿದ್ರಿ, ಅದು 2ನೇ ಕ್ವಶನ್ಸ್ ನೀವು ಮಾಡಬಾರ್ದಾಗಿತ್ತು. ಆಮೇಲೆ ನೀವು ಇನ್ನೇನು ಸಹ 3 ಹಗರಣಗಳಲ್ಲಿ ಸಿಕ್ಕಿದವರು ಸಹ ನೀವು ಸಂವಿಧಾನ ವಿರೋಧಿ ಧೋರಣೆಗಳನ್ನ ಅನುಸರಿಸ್ತೀರಿ, ಅದನ್ನು ನಮ್ಗೆ ಬೇಜಾರಾಗುತ್ತೆ. ಇವತ್ತು ನೀವು ಸರ್ಕಾರ ನಡೆಸ್ತಾ ಇದ್ರೆ ರಾಜ್ಯಪಾಲರು ಏನ್ ಸುಮ್ಮನೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ರಾಜ್ಯಪಾಲರು ಇಮ್ಮಿಡಿಯೇಟ್ ಸರ್ಕಾರವನ್ನ ಮುಕ್ತಗೊಳಿಸಬೇಕು. ಯಾಕಂದ್ರೆ ಸಂವಿಧಾನದ ಎಲ್ಲ ಆಚರಣೆಗಳೆಲ್ಲ ವಿರುದ್ಧವಾಗಿ ನಡೀತದೆ. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಹೇಳಿದ್ರು, ಯಾಕಂದ್ರೆ ನಮ್ಮ ಒಂದು ಎಲ್ಲ ವಿಚಾರದಲ್ಲಿ ಮೂರ್ತಿ ಪೂಜೆ ಮಾಡಬೇಡಿ, ಮೂರ್ತಿ ವಿನಾಶಕ ಅಂತ ಹೇಳಿದ್ರು. ಕೆಲವೊಂದು ವ್ಯವಸ್ಥೆಗಳಲ್ಲಿ ನಾವು ವೇದಿಕೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಕೆಲವು ಪ್ರಜಾಪ್ರತಿನಿಧಿಗಳನ್ನ ಹೊರತುಪಡಿಸಿ ಬೇರೆ ಇದು ಮಾಡ್ತಾರೆ, ಅದು ನಮ್ಗೆ ವಿರೋಧ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮಗೇನಾದ್ರೂ ಒಳ ಮೀಸಲಾತಿ ಜಾರಿ ಮಾಡ್ತಾ ಹೋದ್ರೆ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟ ಏನಿದೆಯೋ ಈಗ ನಡೆಯುವಂತ ಚುನಾವಣೆಗಳ 100% ಸೋಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ನಿರ್ನಾಶ ಮಾಡೋದನ್ನ ನಾವು ಬಿಡಲ್ಲ. ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸ್ತಾ ಇದ್ದೀವಿ. ಮತ್ತು ಇಂದಿನ ಈ ಪತ್ರಿಕೆಗೋಷ್ಠಿ ಉದ್ದೇಶವಿದ್ರೆ ಪತ್ರಿಕೆಗೋಷ್ಠಿ ಒಕ್ಕೂಟದ ಹಿರಿಯರು ಎಲ್ಲರಿಗೆ ನಾನು ನನ್ನ
ಹೃದಯಪೂರ್ವಕ ನಮಸ್ಕಾರ. ಇಂದಿನ ಪತ್ರಿಕೆ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಸ್ವಾಗತ ಕೋರುತ್ತೇನೆ. ಇವತ್ತು ಎಂತ ದುಃಖ ಆಗಿದೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಮಾದಿಗ ಸಮುದಾಯ ನಿನ್ನೆ ರಾತ್ರಿಯೆಲ್ಲ ನಿದ್ದಿಗೆಟ್ಟು ಬೆಂಗಳೂರಿಗೆ ಬರಬೇಕಂತ ಸಂದೇಶ ಹೇಳಿ. ಯಾಕಂದ್ರೆ ನಮ್ಮ ಗುರುಗಳಾದ ನಮ್ಮ ಮಾದಿಗ ಸಮಾಜದ ಗುರುಗಳಾದ ಆದಿಜಂಬವ ಘಟಕೇಮುನಿ ಸ್ವಾಮೀಜಿಯವರ ಪಾದಯಾತ್ರೆ, ಒಬ್ಬ ಗುರುಗಳನ್ನ ಪಾದಯಾತ್ರೆ ಮಠವಾಗಿ ಅವರ ಅತ್ಯುನ್ನತ ಕೆಲಸ ಮಾಡಿ ಅವರನ್ನ ಬಂಧಿಸಿ ಹೋರಾಟವನ್ನ ದಿಟ್ಟಪಡಿಸುವಂತ ಕೆಲಸ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಡಳಿತದಲ್ಲಿ ನಾವು ಇಂಥದ್ದು ಕಾಣ್ತಾ ಇರುವಂತದ್ದು. ಅವರು ಸಂವಿಧಾನಬದ್ಧವಾಗಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನ್ ಆಶೆಗಳ ಸಂವಿಧಾನ ಪ್ರಭಾವಿ ನಾವು ನಡೀತೀವಿ ಅಂತ ಹೇಳ್ತಾರ. ಆದ್ರೆ ಈ ಸಂವಿಧಾನ ಉಲ್ಲಂಘನೆ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡ್ತಾರೆ. ಯಾಕಂದ್ರೆ ಹಿಂದಿನ ಕಾಂಗ್ರೆಸ್ಸೇ ನಾವು ಅನ್ನೋದು ಹೇಳಿಕೊಡ್ತಾರೆ. ಬಾಬಾ ಸಾಹೇಬ್ ಅವರ ಅಂತ್ಯಕ್ರಿಯೆಗೆ ಅವರಿಗೆ ಜಾಗ ಕೊಡದಂತ ಕಾಂಗ್ರೆಸ್ ಸರ್ಕಾರ ಹಿಂದೆ ನಮಗೆ ಒಂದು ಹೋರಾಟಕ್ಕ ಒಂದು ಜಾಗವನ್ನು ನೆರವನ್ನು ಕೊಡೋಣ ಅಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ವಿರೋಧಿ ಸರ್ಕಾರ. ಆ ಕಾರಣಕ್ಕಾಗಿ ಪತ್ರಿಕೆಗೋಷ್ಠಿ ಮಾತ್ರ ಮುದ್ದಗಳಲ್ಲಿ ಹೇಳಿದ್ರೆ, ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸಲೇ ನಮ್ಮ ಗುರಿ. ನಮ್ಮ ಮಾದಿಗ ಪತ್ರಗಳಲ್ಲಿ ಉಪಚುನಾವಣೆ ಮಾದಿಗ ಪತ್ರದಲ್ಲಿ ಹೇಳಿಕೆ ಮಾಡಿಕೊಳ್ತಾರೆ. ನಮ್ಮ ಶಕ್ತಿ ಬಾಬಾ ಸಾಹೇಬ್ ಬಂದಿರ್ತಕ್ಕಂಥ ಮತದ ಶಕ್ತಿಗೆ ದೊಡ್ಡ ಶಕ್ತಿ. ಆ ಮತಗಳ ನಿಮ್ಮ ಕಾಂಗ್ರೆಸ್ ನಿಮಗೆ ಎಷ್ಟು ದುಡ್ಡು ಕೊಟ್ಟು ಕಾಂಗ್ರೆಸ್ ಮಾತ್ರ ಓಟ್ ಹಾಕ್ಬಾರ್ರಿ. ಕಾಂಗ್ರೆಸ್ ನಮ್ಮ ಊರಿಗೆ ಕಾಂಗ್ರೆಸ್ ಸರ್ವನಾಶ ಮಾಡ್ರಿ. ಯಾವ ಪಕ್ಷಕ್ಕಾದ್ರೂ ಓಟ್ ಹಾಕ್ರಿ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು, ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂದಾಗ ಮಾದಿಗರ ಶಕ್ತಿ ಗೊತ್ತಾಗತ್ತಲ್ಲ ಅಂತ ಒಂದು ಉದ್ದೇಶದಿಂದ ಮತ್ತು ಇಲ್ಲಿ ಪತ್ರಿಕೆಗೋಷ್ಠಿ ನಡೆಸ್ತಾ ಇದೀವಿ. ಇದು ಎಂತಂದ್ರೆ ನಾವು ಇತಿಹಾಸ ಕೇಳ್ತಾ ಇದ್ದೀವಿ. ಏನ್ ಹೇಳ್ತಾರೆ ನಮ್ಮ ಕುಟುಂಬದ ಇವತ್ತು ನಡೆದಿದೆ ಅಂದ್ರೆ ಬಹಳ ನಮಗೆ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ. ಪ್ರಜಾಪ್ರಭುತ್ವವನ್ನು ದಾಖಲೆ ಮಾಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರನ್ನು ಖಂಡನೆ ಮಾಡ್ತೇವೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಗೌರವ ತೋರಿಸಿದಂತ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಏಕೈಕ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ. ಎಲ್ಲಾ ರಾಜ್ಯಗಳು ಒಳಮೀಸಲಾತಿ ವರ್ಗೀಕರಣವನ್ನು ಮಾಡಿದ್ದಾವೆ. ಆದ್ರೆ ಕರ್ನಾಟಕ ರಾಜ್ಯ ಇಲ್ಲಿ 2 ವರ್ಷ ಹೋದ್ರು ಕೂಡ ಒಳಮೀಸಲಾತಿ ವರ್ಗೀಕರಣ ಮಾಡಿಲ್ಲ. ನಾವೇನ್ ಹೇಳ್ತೇವೆ, ಅಲೆಮಾರಿಗಳನ್ನ ತಗೊಂಡೋಗಿ ಅನ್ಲಾಫುಲ್ ಆಗಿ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಅವ್ರನ್ನ ತಗೊಂಡೋಗಿ ಯಜಮಾನ ಸ್ಥಿತಿ ಹಾಕಿದ್ರು. ಬಲಿಷ್ಠವಲ್ಲ ಯಾವ ಸುಪ್ರೀಂ ಕೋರ್ಟ್ ಬಲಿಷ್ಠ ಸಮುದಾಯಗಳ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ, ಒಳಮೀಸಲಾತಿ ಕೊಡ್ರಿ ಅಂತ ಹೇಳ್ತು. ಅದೇ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಮಾಡ್ಬಿಟ್ಟು ಬಲಿಷ್ಠವಾದ ಸಮುದಾಯಗಳ ಜೊತೆ ತಗೊಂಡ್ಬಿಟ್ಟು ಅಲೆಮಾರಿಗಳನ್ನ ಹಾಕಿದ್ದಾರೆ. ಯಾವ ನ್ಯಾಯ? ಅದಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪಾಳೆಗಾರಿಕೆ ಸಂಸ್ಕೃತಿ ತಲೆದೂರಿದೆ. ಪೊಲಿಟಿಕ್ಸ್ ನ ಕ್ರಿಮಿನಲೈಸೇಷನ್ ಮಾಡೋದ್ರ ಮೂಲಕ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಜಾತಿ ನಡುವೆ ಸಂಘರ್ಷ ತಂದಿಡ್ತಾ ಇದ್ದಾರೆ, ಒಡಾಟ ಮಾಡ್ತಾ ಇದ್ದಾರೆ. ತಿಳಿಯಾಗಿದ್ದಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾನೂನು ಪರಿಸ್ಥಿತಿ ಅದೇನಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರಪತಿ ಆಳ್ವಿಕೆ ಮಾಡಬೇಕು. ಯಾವತ್ತು ಸುಪ್ರೀಂ ಕೋರ್ಟ್ ಆಳ್ವಿಕೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಡಳಿತಾಂಗದಲ್ಲಿ, ಶಾಸಕಾಂಗದಲ್ಲಿ, ಅಡ್ಮಿನಿಸ್ಟ್ರೇಷನ್ಗೆ ಅವಕಾಶ ಇಲ್ವೋ, ಯಾವತ್ತು ಸುಪ್ರೀಂ ಕೋರ್ಟ್ಗೆ ನಾಳೆ ಗೌರವ ಕೊಡಲು ಆ ಸರ್ಕಾರ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಅದರಿಂದ ಕಾನ್ಸ್ಟಿಟ್ಯೂಷನ್ ಉಲ್ಲಂಘನೆ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಆಮೇಲೆ ನಾವು ಕೇಂದ್ರದ ರಾಷ್ಟ್ರಪತಿ ಕೂಡ ಕೇಂದ್ರಕ್ಕೂ ಕೂಡ ನಮ್ಮ RBI ನಾಯಕರಾದ ಯನ್ಮೂರ್ತಿ ಅವರ ಮೂಲಕ ಪತ್ರವನ್ನು ಕೂಡ ಬರೀತಾ ಇದ್ದೀವಿ. ನಮ್ಗೆ ರಾಷ್ಟ್ರಪತಿ ಆಳ್ವಿಕೆ ತರ್ರಿ, ಕಾನೂನು ಸುವ್ಯವಸ್ಥೆ ಒಟ್ಟಾಗಲೇ ಜಾತಿ ಸಂಘರ್ಷ, ಯಾರು ಬೇಕು ಅವ್ರಿಗೆ ಪರ್ಮಿಷನ್ ಕೊಡೋದು, ಯಾರು ಬೇಡ ಅವರನ್ನು ದೂರ ಮಾಡೋದು, ಯಾರು ಒಳಮೀಸಲಾತಿ ಹೋರಾಟ ಮಾಡೋದನ್ನ ಅರೆಸ್ಟ್ ಮಾಡಿಸೋದು ಅನ್ಲಾಫುಲ್, ಅನ್ಕಾನ್ಸ್ಟಿಟ್ಯೂಷನಲ್. ಅದಕ್ಕೆ ಇಂಥ ಒಂದು ವಾತಾವರಣ ಬೇಕಾ ನಮಗೆ. ರಾಷ್ಟ್ರಪತಿ ಆಳ್ವಿಕೆ ತರಲಿ ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ವಿ. ಬರುವಂತ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ತೋರಿಸ್ತೀವಿ. ನಮ್ಮ ಗೌರವಾನ್ವಿತ ಹಿರಿಯರಾದ ಯನ್ಮೂರ್ತಿ ಅವರು ಮತ್ತೆ ಭೀಮಪ್ಪ ಅವರು, ಗುಂಡರಾಜ್ ಅವರು, ನಮ್ಮ ಹುಷೇನಪ್ಪ ಅವರು, ಭಾಳ ಹಿರಿಯರು, ಕಂಕೇರಳ್ಳಿ ಕೃಷ್ಣಪ್ಪ ಅವರು, ಹೋರಾಟಗಾರರು, ಗುಂಡರಾಜ್ ಅವರು, ಹಾಗೆ ನಮ್ಮ ಎಲ್ಲ ಕಾಳಪ್ಪನ ರಾಮಣ್ಣ ಅವರು, ಯನ್ಮೂರ್ತಿ ಅವರು, ಸಾಹೇಬರೆಲ್ಲರೂ ಕೂಡ ವಿನಂತಿಸ್ತಾ, ಇವತ್ತು ಬಹಳ ದುಃಖವಾದ ದಿನ, ಕರಾಳ ದಿನ. ಯಾಕೆಂತಂದ್ರೆ ಸ್ವಾಮೀಜಿಗಳಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರು. ಇವರು 27ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀವಿ. ವಿಶೇಷ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲವನ್ನು ಒಳ ಮೀಸಲಾತಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ತೀರ್ಮಾನ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಸುಳ್ಳು ಹೇಳಿದರು.
ಸ್ವಾಮೀಜಿಗಳಿಂದ ಪಾದಯಾತ್ರೆ ಬರ್ತಾ ಇದ್ರೆ ಅವ್ರನ್ನ ಬಂಧಿಸ್ಬಿಟ್ಟು ಪೊಲೀಸರ ದೌರ್ಜನ್ಯದ ಮೂಲಕ ವಾಪಸ್ ಕಳಿಸ್ತಾರೆ. ಇದೆಂತ ದುರಂತ. ಆಮೇಲೆ ಪರ್ಮಿಷನ್ ಕೊಟ್ಟಿಲ್ಲ. ಬೇರೆ ಬೇರೆ ಸಮುದಾಯಗಳಿಗೆ ಬೇರೆ ಬೇರೆ ಹೋರಾಟಗಳಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸಮುದಾಯದ ಹೋರಾಟಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಇಟ್ ಈಸ್ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್. ಪೊಲಿಟಿಕಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳು ಮಾತ್ರನೇ ಒಳ ಮೀಸಲಾತಿ ವಿರುದ್ಧವಾಗಿರ್ತಕ್ಕಂಥ, ಒಳ ಮೀಸಲಾತಿಯನ್ನು ವಿರೋಧಿಸ್ತಕ್ಕಂಥ, ಪ್ರಚೋದಿಸ್ತಕ್ಕಂಥ, ಒಳ ಮೀಸಲಾತಿ ವಿರುದ್ಧ ಪ್ರಚೋದನೆ ಮಾಡ್ತಕ್ಕಂಥ ಪೊಲಿಟಿಕಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮಗಳಿಗೆ ಮಾತ್ರವೇ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ನಾವು 2ನೇ ತಾರೀಕು ಕ್ಯಾಬಿನೆಟ್ ಕರೆದಾಗಲೇ ಮಾರ್ಚ್ 2ನೇ ತಾರೀಕು ನಾವು ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಉಪಚುನಾವಣೆಯಲ್ಲಿ ಸೋಲಿಸಬೇಕಾಗುತ್ತೆ, ಉಪಚುನಾವಣೆ ಬರ್ತಾ ಇದೆ, ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಕೂಡ ಅವರು ಇಲ್ಲ ನಾವು 5ನೇ ತಾರೀಕು ಮಾಡ್ಬಿಡ್ತೀವಿ ಅಂತ. 5ನೇ ತಾರೀಕಿಂದ 12ನೇ ತಾರೀಕು ಮಾಡ್ಬಿಡ್ತೀವಿ ಅಂತ. 12ನೇ ತಾರೀಕಿಂದ ಇವತ್ತು 22ನೇ ತಾರೀಕು ಮಾಡೋದು. 22ನೇ ತಾರೀಕು ಕೂಡ ವಿಶೇಷ ಕ್ಯಾಬಿನೆಟ್ ಅನ್ನ ಮುಂದೂಡಿದ್ದಾರೆ. ಇದರ ಅರ್ಥ ಏನು? ನಾವು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರಿಂದ ಪಾದಯಾತ್ರೆ ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ರದ್ದು ಮಾಡ್ತಾರೆ. ಡಿಸೆಂಬರ್ 11ಕ್ಕೆ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ ಅಂದ್ರೆ 144 ಸೆಕ್ಷನ್ ತರ್ತಾರೆ. 144 ಸೆಕ್ಷನ್ ತರೋದಕ್ಕೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲದೆ 144 ಸೆಕ್ಷನ್ ತರ್ತಾರೆ. ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೆಂಗ್ ಬೇಕಂತ ಆಪರೇಟ್ ಮಾಡ್ತಾರೆ. ಯಾವಾಗ ಬೇಕು ಅವಾಗ ಕ್ಯಾಬಿನೆಟ್ ಕರ್ತಾರೆ, ಯಾವಾಗ ಬೇಕು ಅವಾಗ ಡಿಪಿಆರ್ ಆದೇಶಗಳು ಮಾಡ್ತಾರೆ, ಯಾವಾಗ ಬೇಕು ಅವಾಗ ಎಂತ ಆದೇಶಗಳು. ಈಗಾಗಲೇ 56,432 ಹುದ್ದೆಗಳನ್ನ ಮಾಡ್ತೀವಿ ಅಂತ ಆಗಲೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇದೊಂದ್ ಕಡೆ ಮಾಡ್ತಾರೆ. ಇನ್ನೊಂದ್ ಕಡೆ ಕಾನೂನು ಮಂತ್ರಿಗಳು ಕಣ್ಣು ಮುಚ್ಚಿಟ್ಕೊಂಡಾರೆ. ಏನೋ ಕಾರಣದ ಕೂಡ್ತಾರ. ಕಾನೂನು ಮಂತ್ರಿ ಎಚ್ಚರಿಕೆ ಮಾಡಿದವರು ಕೂಡರಾಗ್ಬಿಟ್ಟಿದ್ದಾರೆ. ಕಣ್ಣಿಗೆ ಕಾಣಿಸ್ತಿಲ್ಲ ಅವ್ರ ಕಾನೂನು. ಇನ್ನೊಂದ್ ಕಡೆ ಹೇಳ್ತಾರೆ ಸಂವಿಧಾನ ಹಕ್ಕು ಪ್ರಕಾರ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅಂತ ಹೇಳ್ತಾರೆ. ಏನ್ರಿ ಅಂದ್ರೆ ಒಳ ಮೀಸಲಾತಿ ಬಿಸಾಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಿಸಾಕು ಅಂತ. ಸುಪ್ರೀಂ ಕೋರ್ಟ್ ನ ಕಾನೂನುಗಳು ವೈಲೇಷನ್ ಮಾಡಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷದ ಸರ್ಕಾರ. 11ನೇ ಏನು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಳ ಮೀಸಲಾತಿ ಮಾಡಿ ರಾಜ್ಯ ಸರ್ಕಾರ ಅಂತ ಅದನ್ನು ಕೂಡ ಉಲ್ಲಂಘನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ವಿರುದ್ಧನೇ ಷಡ್ಯಂತ್ರಗಳನ್ನ ರೂಪಿಸಿ ಕಾನೂನುಗಳನ್ನು ದುರುಪಯೋಗ ಮಾಡಿ ಇವತ್ತು ಒಳ ಮೀಸಲಾತಿಯನ್ನ ತರದೇ ಇರುವಂತ ಕೆಲಸ, ಒಳ ಮೀಸಲಾತಿ ವಿರುದ್ಧ ಇರುವಂತ ಕೆಲಸ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಖಜಾಂಚಿ ಗೋಪಾಲಪುರ ಮುಖರಾಜು, ಮಾನ್ಯ ಅಧ್ಯಕ್ಷರು ಶಂಕರಪ್ಪ ಅವರು ಅನಾರೋಗ್ಯದ ಕಾರಣ ನಾವು ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಬಂಧುಗಳೇ, ವಿಷಯಗಳು ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯ ತನಕ ಅತಿ ಹೆಚ್ಚಿನ ಕಾಲ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯನ್ನ ಮಾಡಿದೆ ನಮ್ಮ ದೇಶದಲ್ಲೂ ಮತ್ತು ನಮ್ಮ ರಾಜ್ಯದಲ್ಲೂ. ಅದೇ ರೀತಿ ಯಾವುದಾದ್ರೂ ತುಳಿತಕ್ಕೆ ಅತಿ ಹೆಚ್ಚಿನದಾಗಿ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮಾಜ ಇದೆ ಅಂತಂದ್ರೆ ಕಾಂಗ್ರೆಸ್ಸಿನ ಪಕ್ಷದ ಮುಖಾಂತರ ಅದು ಮಾದಿಗ ಸಮಾಜ. ಮಾದಿಗ ಸಮಾಜವನ್ನ ಯಾವ ಮಟ್ಟಕ್ಕೆ ಕಡೆಗಣನೆ ಮಾಡಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಒಂದು ಸರ್ಕಾರಿ ಸವಲತ್ತುಗಳಾಗ್ಲಿ, ಯಾವುದೇ ಒಂದು ಅಧಿಕಾರ ಆಗಲಿ, ಈಗ ನಾವು ಕೆಲವೊಂದು ಮಾಹಿತಿ ಹಕ್ಕಿನ ಮುಖಾಂತರ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥದ್ದಾಗಲಿ, ಎಲ್ಲ ಸರ್ಕಾರಿ ಅಧಿಕಾರದಲ್ಲಿ ಏನೀಗ ಅಧಿಕಾರ ಅನುಭವಿಸ್ತಾ ಇದ್ದಾರೆ ಅಧಿಕಾರಿ ವೃಂದದವರು, ಆ ಅಧಿಕಾರಿ ವೃಂದದವರ ಎಲ್ಲ ಒಂದು ಲಿಸ್ಟ್ ಅನ್ನ ಪರಿಶೀಲನೆ ಮಾಡಿದಾಗ ನಾವು ಇಲ್ಲಿ ತನಕ ಇತಿಹಾಸದಲ್ಲಿ ಮಾದಿಗರು ಕೇವಲ 1 ರಿಂದ 1.5% ಮಾತ್ರ ನಮಗೆ ಮೀಸಲಾತಿ ಸಿಕ್ಕಿದೆ. ಆ 1.5%